ಹಲೋ ವೀಕ್ಷಕರೇ, ಇದರ ಹೆಸರು ಸಂಬಾರ ಬಲ್ಲಿ ಅಥವಾ ದೊಡ್ಡ ಪತ್ರೆ. ಇದು ಜ್ವರ, ಕೆಮ್ಮು, ಶೀತ, ಕಫಕ್ಕೆ ಹೇಳಿ ಮಾಡಿಸಿದಂತಹ ಔಷಧಿ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಈ ದೊಡ್ಡ ಪತ್ರೆ ಎಲೆಯ ರಸ ಮಾಡೋದು ಹೇಗೆ ಅಂತ. ಫಸ್ಟ್ ನಾವು ಇಲ್ಲಿ ಎಳೆಗಳನ್ನೆಲ್ಲ ತೆಗೆದುಕೊಳ್ಳೋಣ. ಇಲ್ಲಿ ನೋಡ್ಬೋದು, ಈ ಸಂಬಾರ ಬಳ್ಳಿಯ ಗಿಡ ನನ್ನದು ಆ್ಯಕ್ಚುಲಿ ಚಿಕ್ಕದಾಗಿ ಉಂಟು. ನಾನು ತುಂಬ ಸರಿ ಇದರಿಂದ ರಸಂ ಕೂಡ ಮಾಡಿದ್ದೇನೆ ತುಂಬ ಸರಿ. ಇದರಿಂದ ಬಜ್ಜಿ ಎಲ್ಲ ಮಾಡ್ಬೋದು, ಬಜ್ಜಿ ತಂಬುಳಿ ಎಲ್ಲ ಆಗ್ತದೆ. ನಮಗೆ ಜ್ವರ ಎಲ್ಲ ಬಂದರೆ ಊಟ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಆ ಸಮಯದಲ್ಲಿ ಇದರ ರಸಂ ಮಾಡಿ ಕುಚಲಕ್ಕಿಯ ಅನ್ನಕ್ಕೆ ಕಲಸಿಕೊಂಡು ನಾವು ಊಟ ಮಾಡೋದ್ರಿಂದ ತುಂಬ ಬಾಯಿಗೆ ಕೂಡ ರುಚಿ ಸಿಗುತ್ತದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ದೊಡ್ಡ ಪತ್ರೆಯ ಗಿಡಗಳು ಎಲ್ಲರ ಮನೆಯಲ್ಲಿ ಕಂಡು ಬರ್ತದೆ. ಅದರ ಉಪಯೋಗ ಯಾರಿಗೂ ಅಷ್ಟೊಂದು ಗೊತ್ತಿರೋದಿಲ್ಲ, ಯಾವ ರೀತಿ ಉಪಯೋಗಿಸೋದು ಅಂತ ಹೇಳಿ. ಇದನ್ನು ನಾವು ಚೆನ್ನಾಗಿ ತೊಳೆದುಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಇರ್ತದೆ, ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡ್ರೆ ಸಾಕು. ಈಗ ಫಸ್ಟ್ ಇಷ್ಟು ಪೆಪ್ಪರ್ ಕಾಳುಗಳನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಅಂದರೆ ಆಯಿಲೆಲ್ಲ ಹಾಕದೆ ಹುರಿಬೇಕು. ಸ್ವಲ್ಪ ಸ್ಮೆಲ್ ಬರುವವರೆಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಪೆಪ್ಪರ್ ಯಾಕೆ ಹಾಕೋದಂದರೆ ಇದು ನಮಗೆ ಕೆಮ್ಮು, ಕಫ, ಶೀತಕ್ಕೆ ಎಲ್ಲದಕ್ಕೂ ನಮಗೆ ಒಂದು ಔಷಧ ಇರುವಂತಹ ಒಂದು ಮದ್ದು ಅಂತಲೇ ಹೇಳ್ಬೋದು. ಆದ ಕಾರಣ ಇಲ್ಲಿ ಪೆಪ್ಪರ್ ಕೂಡ ನಾವು ಯೂಸ್ ಮಾಡ್ತಾ ಇದ್ದೇವೆ. ಹಾಗೆಯೇ ಈಗ ಜೀರಿಗೆ ತೆಗೆದುಕೊಳ್ತಾ ಇದ್ದೇನೆ. ಜೀರಿಗೆ ಇಷ್ಟು ಪ್ರಮಾಣದಲ್ಲಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು. ಇದಕ್ಕೆ ಕೂಡ ನಾವು ಏನನ್ನು ಹಾಕ್ತಾ ಇಲ್ಲ, ಹಾಗೆ ಹುರಿದುಕೊಳ್ತಾ ಇದ್ದೇವೆ. ಇದು ಸ್ವಲ್ಪ ಬಣ್ಣ ತಿರುಗುವವರೆಗೂ, ಸ್ಮೆಲ್ ಬರುವವರೆಗೂ ಹುರಿದುಕೊಂಡ್ರೆ ಸಾಕಾಗ್ತದೆ. ಮತ್ತು ನಾವು ಹೀಗೆ ಸಂಬಾರ ಬಳ್ಳಿಯನ್ನು ನಾವು ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಇದನ್ನು ಕೂಡ ಇದಕ್ಕೆ ಹಾಕಿ ನಾವು ಹುರಿದುಕೊಳ್ಬೇಕು. ಇದರ ಬಣ್ಣ ಚೇಂಜ್ ಆಗುವವರೆಗೂ ಹುರಿದುಕೊಳ್ಬೇಕು. ಇದು ಸ್ವಲ್ಪ ಬಾಡಿದಾಗೆ ಆಗ್ತದೆ ನಾವು ಹುರಿತಾ ಇರುವಾಗ. ಇದಕ್ಕೆ ಏನು ಹಾಕೋದು ಬೇಡ, ಹಾಗೆ ಹುರಿದುಕೊಳ್ಬೇಕು. ನೋಡಿ, ಇವಾಗ ಇದು ಆಗ್ತಾ ಬಂದಿದೆ ನೋಡಿ. ಸ್ವಲ್ಪ ಹುರಿದ್ರೆ ಆಯಿತು ನೋಡಿ, ಅದರ ಬಣ್ಣ ಈಗ ಚೇಂಜ್ ಆಗಿದೆ. ಒಂದು ಸಣ್ಣ ಗಾತ್ರದ ಹುಣಸೆ ಹುಳಿಯನ್ನು ಕೂಡ ಸೇರಿಸಿಕೊಳ್ಬೇಕು. ಇಷ್ಟು ಸಣ್ಣ ಗಾತ್ರದ್ದು ಸಾಕಾಗ್ತದೆ. ಇದನ್ನು ನಾವು ಹುರಿದಿಟ್ಟುಕೊಂಡಂತಹ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನು ಸಣ್ಣ ನೀರು ಹಾಕದೆ ಪುಡಿ ಥರ ಮಾಡಿಕೊಳ್ಬೇಕು. ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ದೊಡ್ಡ ಪತ್ರೆ ಎಲೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುವ ಕಾರಣ ನೀರು ಹಾಕೋದು ಬೇಡ. ಈ ಅಂದಾಜಿಗೆ ಹುಡಿ ಮಾಡಿಕೊಂಡ್ರೆ ಸಾಕು. ತುಂಬ ಪೇಸ್ಟ್ ಆಗೋದು ಕೂಡ ಬೇಡ, ಇಷ್ಟು ಅಂದಾಜಿಗೆ ಮಾಡಿಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ಒಗ್ಗರಣೆ ಮಾಡಲು ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಅಂದರೆ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತೇನೆ. ಇಲ್ಲಿ ಸಾಸಿವೆ ತೆಗೆದುಕೊಳ್ಳಬೇಕು. ಸಾಸಿವೆ ಇಷ್ಟು ಸಾಕಾಗ್ತದೆ. ಮತ್ತು ಇಲ್ಲಿ ತುಂಬ ಆಯಿಲ್ ತಗೊಳ್ಳಿಕ್ಕಿಲ್ಲ. ನಾವು ಅಂದರೆ ಜ್ವರ ಎಲ್ಲ ಇರುವಾಗ ತುಂಬ ಆಯಿಲ್ ತಿನ್ನೋದಿಲ್ಲಲ್ಲ, ಸ್ವಲ್ಪ ಸಾಕಾಗ್ತದೆ ಎಣ್ಣೆ. ಇದನ್ನು ಚೆಂದ ಫ್ರೈ ಮಾಡಿಕೊಳ್ಳುವ. ಸಾಸಿವೆಯನ್ನು ಚೆಂದ ಫ್ರೈ ಮಾಡಿದ ನಂತರ ಇಲ್ಲಿ ನಾವು ಆಗಲೇ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಪೇಸ್ಟ್ ಮಾಡಿರುವಂತಹದನ್ನು ಇಲ್ಲಿ ಹಾಕಬೇಕು. ಒಗ್ಗರಣೆಗೆ ಹಾಕಿ ಅದನ್ನು ಸ್ವಲ್ಪ ಅದರ ಎಣ್ಣೆ ಜೊತೆಗೆ ಬೆರೀತಾ ಇರುವ ಹಾಗೆ ಫ್ರೈ ಮಾಡಿದರೆ ಸಾಕಾಗುತ್ತೆ. ಅಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ಫ್ರೈ ಮಾಡೋದು. ಆಯಿಲ್ ನಾವು ಸ್ವಲ್ಪವೇ ಹಾಕಿಕೊಂಡಿರೋದು. ಆಯಿಲ್ ಆ್ಯಕ್ಚುಲಿ ಇದಕ್ಕೆ ಫ್ರೈಗೆ ಬೇಡ. ಇನ್ನು ನಾವು ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿಕೊಳ್ಳುವ ಫ್ರೆಂಡ್ಸ್. ನಮಗೆ ಎಷ್ಟು ಬೇಕು, ಎಷ್ಟು ಅಂದಾಜಿಗೆ ನೀರು ಬೇಕು ಅಷ್ಟು ನಾವು ನೀರನ್ನು ಸೇರಿಸಿಕೊಂಡ್ರೆ ಸಾಕಾಗ್ತದೆ. ನನಗಂದರೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಂಡ್ರೆ ಸಾಕಾಗ್ತದೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳುವ. ನಾನಿಲ್ಲಿ ಉಪ್ಪಿನ ಪೌಡ್ರ್ ಯೂಸ್ ಮಾಡ್ತಾ ಇದ್ದೇನೆ. ಕಲ್ಲು ಉಪ್ಪು ಕೂಡ ಹಾಕಿಕೊಳ್ಬೋದು. ಇದಕ್ಕೆ ಇನ್ನು ಕುದಿಯಲು ನಾವು ಒಂದು ಲಿಡ್ ಮುಚ್ಚಿಬಿಟ್ರೆ ಸಾಕಾಗ್ತದೆ ಫ್ರೆಂಡ್ಸ್. ಈಗ ನೋಡುವ. ಈಗ ನೋಡಿ ಕುದಿದಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಕುದಿದೆಲ್ಲ ಅದರ ಅಂಶ ಎಲ್ಲ ಬಿಟ್ಟುಕೊಂಡಿದೆ ಅದರದ್ದು. ರಸಮ್ ಈಗ ಪರಿಮಳ ಬರ್ತಾ ಉಂಟು. ಅಂದರೆ ಇದು ಇಷ್ಟು ನೋಡಿ, ಇದು ಈ ಥರ ನೀರು ಬಿಡ್ತದೆ ಫುಲ್ಲು. ಈ ಥರ ಆದರೆ ಸಾಕಾಗ್ತದೆ. ಒಳ್ಳೆ ಘಮ ಬರ್ತಾ ಉಂಟು. ಈಗ ರಸಮ್ ರೆಡಿಯಾಗಿದೆ ಫ್ರೆಂಡ್ಸ್.